ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಪಾರ್ಟ್ 2. ಸೊ ನಿನ್ನೆ ಒಂದು ಪಾರ್ಟ್ 1 ಅಲ್ಲಿ ನಿಮಗೆ ಲೀವ್ಸ್ ಬಗ್ಗೆ ಒಂದು ವೆರಿ ಬೇಸಿಕ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೆ. ಸೊ ಈ ಒಂದು ಲೀವ್ಸ್ ನ ನೀವು ಕಲ್ತ್ಕೊಂಡ್ಮೇಲೆ ಈಗ ಸತೀಶ್ ಅವರೇ, ನನಗೆ ಲೀಪ್ಸ್ ಬಗ್ಗೆ ಒಂದು ತುಂಬಾ ಇಂಟ್ರೆಸ್ಟ್ ಬಂದಿದೆ, ಇನ್ನೂ ಹೆಚ್ಚಿನ ಒಂದು ನಾಲೆಜ್ ಬೇಕಿತ್ತು ಅಂದ್ರೆ ಖಂಡಿತವಾಗಿ ನೀವು ಈ ಒಂದು ಸಿಂಪಲ್ ಸ್ಟ್ರಾಟಜಿ ಇದೆ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಬೋದು. ಯಾವುದೇ ರೀತಿ ಟೆನ್ಷನ್ ಇಲ್ಲ. ರಿಸ್ಕ್ ಮತ್ತೆ ರಿವಾರ್ಡ್ ಎರಡು ಒಂದು ಪ್ರೀ ಡಿಫೈನ್ಡ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಟೆನ್ಷನ್ ಬರೋದಿಲ್ಲ. ನಿಮ್ಮ ಅಕೌಂಟ್ ಅಲ್ಲಿ ಸಣ್ಣ ಒಂದು ಮಾರ್ಜಿನ್ ಅಮೌಂಟ್ ನ ಇಡಿ, ಅದ್ರ ಜೊತೆಗೆ ಸ್ವಲ್ಪ ಒಂದು ಈ MTM ಲಾಸ್ ಸ್ವಿಂಗ್ಸ್ ಆಗುತ್ತಲ್ಲ, ಅದಕ್ಕೋಸ್ಕರ ಒಂದು 20-30 ಸಾವಿರ ರೂಪಾಯಿ ಇಟ್ಟಿದ್ರೆ ಸಹ ಈ ಒಂದು ಸ್ಟ್ರಾಟಜಿನ ಸೂಪರ್ ಆಗಿ ನೀವು ಬಿಲ್ಡ್ ಮಾಡ್ಬೋದು, ಯಾವುದೇ ರೀತಿ ಟೆನ್ಷನ್ ಇಲ್ದಿರಾ. ಓಕೆ, ಸರಿ ಸ್ನೇಹಿತರೆ. ಸೊ ಲೀಪ್ಸು ನಿಮ್ಗೆ ಏನಾದ್ರು ಬೇರೆ ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಏನಾದ್ರು ಬೇಕಿತ್ತು ಅಂದ್ರೆ ಖಂಡಿತವಾಗಿ ಕಮೆಂಟ್ ಅಲ್ಲಿ ಹಾಕಿ. ನಿಮಗೆ ನೀವು ಅಸಂಪ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ನಾನು ಸಾಧ್ಯವಾದಷ್ಟು ಎಲ್ಲರಿಗೆ ಕಮೆಂಟ್ಗೆ ರಿಪ್ಲೈ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಅದು ನೀವು ಕಮೆಂಟ್ ಅಲ್ಲಿ ಹಾಕಿದ್ರೆ ಮಾತ್ರ. ಸೊ ಯಾವುದೇ ರೀತಿ ನೀವು ಅನ್ಕೊಂಡು ರಾಂಗ್ ಡಿಸಿಷನ್ ತಗೊಂಡು ಲಾಸ್ ಮಾಡ್ಕೊಳಕ್ಕೆ ಅವಾಯ್ಡ್ ಮಾಡಿ. ಓಕೆ, ಸರಿ ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋದ್ ಜೊತೆಗೆ ಮಾರ್ಜಿನ್ ಶೇರ್ ಮಾಡ್ತೀನಿ, ಎಷ್ಟು ಮಾರ್ಜಿನ್ ಬೇಕಾಗ್ಬೋದು ಒಂದು ಅಂದಾಜು ಹೇಳ್ತಾ ಇರೋದು. ಓಕೆ, ಅದ್ರ ಜೊತೆಗೆ ರಿಟರ್ನ್ಸ್ ಎಷ್ಟು ನಿಮಗೆ ಪ್ರಾಫಿಟ್ ಬರುತ್ತೆ ಅಂತ ಸಹ, ಅದು ಆದಾಯ ಬರುತ್ತೆ ಅಂತ ಸಹ ನಾನು ತೋರಿಸ್ತೀನಿ. ಅದು ಜಸ್ಟ್ ವಿತ್ 1 ಲಾಟ್. ಓಕೆ, ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಇದು ಸೆಬಿಯ ಒಂದು ಡಿಸ್ಕ್ಲೇಮರ್ ಆಗಿರೋದ್ರಿಂದ ನಾವು ಖಂಡಿತವಾಗಿ ಎಲ್ಲ ವಿಡಿಯೋದಲ್ಲಿ ಒಂದು ಡಿಸ್ಪ್ಲೇ ಮಾಡಲೇಬೇಕು. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾನು ನಮ್ಮ ಟೀಮ್ ಕೊಡುವಂತ ಒಂದು ಇನ್ಫಾರ್ಮೇಶನ್ಸ್ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಏನ್ ಕೊಡ್ತಾ ಇದ್ರಿ, ಅದು ನಿಮ್ಮ ಒಂದು ಎಜುಕೇಶನಲ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ನೀವು ಕಲಿಬೇಕು, ಕಲಿತು ನೀವು ಬೇರೆಯವ್ರಿಗೂ ಕಲಿಸ್ಬೇಕು. ಅದ್ರ ಜೊತೆಗೆ ನೀವು ಒಂದು ಫೈನಾನ್ಷಿಯಲ್ ನಾಲೆಜ್ ಬರಬೇಕು, ನಿಮಗೆ ಬರಬೇಕು ಅನ್ನೋ ಒಂದು ಪರ್ಪಸ್ ಬಿಟ್ರೆ ಯಾವುದೇ ರೀತಿಯ ನೀವು ಡಿಸಿಷನ್ ತಗೊಳ್ಬೇಕಾದ್ರೆ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ನ ಅಥವಾ ಒಂದು ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ನೀವು ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಈ ಟೈಮ್ ತಗೊಂಡು ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಇದು ಸೆಬಿಯ ಒಂದು ರೂಲ್ಸ್ ರೆಗ್ಯುಲೇಷನ್. ನಾವು ನಮ್ಗೆ ಬಂದಿರುವಂತ ಒಂದು ಇನ್ಫಾರ್ಮೇಶನ್ ಪ್ರಕಾರ ನಾವು ಫಾಲೋ ಮಾಡಲೇಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಸರಿ ಸ್ನೇಹಿತ, ಇದು ಸ್ಟ್ರಾಟಜಿ. ಈ ಚಾರ್ಟ್ ನೋಡಿದ ತಕ್ಷಣ ನಿಮ್ಗೊಂದು ನೆನ್ಪು ಬಂದಿರ್ಬೋದು, ಇದು ಯಾವ ಸ್ಟ್ರಾಟಜಿ ಈ ಯಾವ ಸ್ಟ್ರಾಟಜಿ ಅಂತ ನಿಮ್ಗೆ ಗೊತ್ತಿತ್ತು ಅಂದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ, ನಾನು ಹೇಳೋದಿಲ್ಲ ಸ್ಟ್ರಾಟಜಿ ಯಾವ್ದು, ತುಂಬಾ ಸಿಂಪಲ್ ಸ್ಟ್ರಾಟಜಿ. ಯಾವ ಸ್ಟ್ರಾಟಜಿ ಅಂತ ನೀವು ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಕಮೆಂಟ್ ಮಾಡಿದ್ರೆ ಎಷ್ಟು ಜನಕ್ಕೆ ನನ್ನ ಸೈಡಿನ ಒಂದು ಲೈಕ್ ಹಾರ್ಟ್ ಬರುತ್ತೆ ಅನ್ನೋ ಒಂದು ನೋಡೋಣ. ಓಕೆ, ಸರಿ ಸ್ನೇಹಿತರೆ, ಈ ಒಂದು ಸ್ಟ್ರಾಟಜಿ ಲೀಪ್ಸ್ ಅಲ್ಲಿ ನಾನು ನಿಮಗೆ ಶೇರ್ ಮಾಡ್ತೇನೆ. ಇದು ನಿಫ್ಟಿಯಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ. ಆಲ್ರೆಡಿ ಹೇಳ್ದಂಗೆ ಇದು ಇಂಡೈಸಸ್ ಅಲ್ಲಿ ಮಾತ್ರ ಅವೈಲೇಬಿಲಿಟಿ ಇರೋದ್ರಿಂದ ಸ್ಟಾಕ್ಸ್ ಅಲ್ಲಿ ನೀವು ಮಾಡಕ್ ಬರೋದಿಲ್ಲ. ಬಿಕಾಸ್ ಸ್ಟಾಕ್ ಅಲ್ಲಿ ಮಾಡೋ ಸಮಸ್ಯೆ ಏನಂದ್ರೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಒಂದು ಮೂಮೆಂಟ್ ಬಂದ್ಬಿಡ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ನಿಮ್ಗೆ ಮ್ಯಾನೇಜ್ ಮಾಡಕ್ ಬರೋದಿಲ್ಲ. ಬಿಕಾಸ್ ಈ ಆಪ್ಷನ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಈ ರೀತಿ ಮಾಡ್ಬೇಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಇರಬೇಕು. ಸೊ ನಮ್ಮ ಒಂದು ಆಪ್ಷನ್ ಟ್ರೈನಿಂಗ್ ಅಲ್ಲಿ ನಾವು ಸಣ್ಣ ಸಣ್ಣ ಒಂದು ಅಡ್ಜಸ್ಟ್ಮೆಂಟ್ ಹೇಳೋದ್ರಿಂದ ನಿಮ್ಮೊಂದು ಇನ್ವೆಸ್ಟ್ಮೆಂಟ್ ಬೇಸಿಸ್ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಮಾಡೋಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಬಟ್ ನೀವು ದೊಡ್ಡ ದೊಡ್ಡ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಸಿಕ್ಕಾಪಟ್ಟೆ ಒಂದು ಹೇಳ್ತಾರೆ ಅಡ್ಡ ಮನಿ ಬೈ ಮಾಡ್ಬೇಕು, ಇಂದ ಮನಿ ಸೆಲ್ ಮಾಡಬೇಕು, ಮತ್ತೆ ಔಟ್ ಆಫ್ ದ ಮನಿ ಫಾರ್ ಮನಿ ಸ್ಪ್ರೆಡ್ ಇದೆಲ್ಲ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ತುಂಬಾ ಸಿಂಪಲ್ ಸ್ಟ್ರಾಟಜಿ ಶೇರ್ ಮಾಡ್ತಾ ಇದ್ದೀನಿ. ಆಪ್ಷನ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿಲ್ಲ, ಒಂದಷ್ಟು ಆಪ್ಷನ್ಸ್ ಸ್ಟ್ರಾಟಜಿ ಯಾವಾಗ ಇಂಪ್ಲಿಮೆಂಟ್ ಮಾಡಬೇಕು, ಯಾವ ಟೈಮಲ್ಲಿ ಹಾಕ್ಬೇಕು, ಒಂದು ಕಾನ್ಫಿಡೆನ್ಸ್ ಆಗಿ ಎಷ್ಟು ನಾವು ಪ್ರಾಫಿಟ್ ಒಂದು ಲಾಸ್ನ ನಾವು ಮುಂಚೆನೆ ಪ್ಲಾನ್ ಮಾಡ್ಬೋದು, ಯಾವ ರೀತಿ ಒಂದು ಲಾಂಗ್ ಟರ್ಮ್ ನ ವ್ಯೂ ಇಟ್ಕೊಂಡು ಆಪ್ಷನ್ಸ್ ಅಲ್ಲಿ ನೀವು ಸಕ್ಸಸ್ ಆಗಬೇಕು, ಮತ್ತೆ ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಆಪ್ಷನ್ ಕೋರ್ಸ್ ನಿಮ್ಗೋಸ್ಕರ ಸ್ನೇಹಿತರೆ. ನೀವು ಜಾಯ್ನ್ ಆಗ್ಬೋದು 9620275275ಗೆ ವಾಟ್ಸ್ಆಪ್ ಮಾಡ್ಬೋದು. ಅದ್ರ ಜೊತೆಗೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿಲ್ಲ ಅಂದ್ರೂ ಸಹ ನೀವು ಅಡ್ವಾನ್ಸ್ ಟೆಕ್ನಿಕಲ್ಗೆ ಸೆಷನ್ಗೆ ಸಹ ನೀವು ಜಾಯ್ನ್ ಆಗ್ಬೋದು. ಇದು ಪ್ಯೂರ್ಲಿ 1-to-1 ಇರೋದ್ರಿಂದ ನಿಮ್ಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ಡೌಟ್ಸ್ ಕ್ಲಾರಿಫಿಕೇಶನ್ ಮಾಡುವಂತ ಚಾನ್ಸಸ್ ಸಿಗುತ್ತೆ ಆ ಒಂದು ಟ್ರೈನಿಂಗ್ ಅಲ್ಲಿ. ಓಕೆ, ಅದ್ರ ಡೀಟೇಲ್ಸ್ ಬೇಕಿದ್ರೆ ವಾಟ್ಸ್ಆಪ್ ಮಾಡಿ, ನಿಮಗೆ ಡೀಟೇಲ್ಸ್ ಸಿಗುತ್ತೆ, ಇನ್ಫಾರ್ಮೇಶನ್ಸ್. ಓಕೆ, ಸರಿ ಸ್ನೇಹಿತರೆ, ನಾನು ಇದು ಇನ್ಫಾರ್ಮೇಶನ್ ಏನಕ್ಕೆ ಕೇಳಿದೆ ಅಂತಂದ್ರೆ, ನೀವು ಅಟ್ಲೀಸ್ಟ್ ಥಿಂಕ್ ಮಾಡಿ ಒಂದು ಯಾವುದು ಈ ಒಂದು ಚಾರ್ಟ್ ನೋಡ್ಕೊಂಡು ಯಾವ ಒಂದು ಸ್ಟ್ರಾಟಜಿ ಅಂತ ನೀವು ಕಮೆಂಟ್ ಮಾಡ್ತೀರಾ ಅಂತ ಕಾಯ್ತಾ. ಕಮೆಂಟ್ ಮಾಡಿದ್ರೆ ಸೂಪರ್, ಕಮೆಂಟ್ ಮಾಡಿಲ್ಲ ಪರವಾಗಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಸರಿ ಸ್ನೇಹಿತರೆ. ಸೊ ಇವತ್ತಿನ ಅಥವಾ ಈಗಿನ ಮಾರ್ಕೆಟ್ ನೋಡಿದ್ರೆ ಆಲ್ಮೋಸ್ಟ್ 19,300-400 ಇರುವಂತ ಈ ಒಂದು ಟೈಮಲ್ಲಿ ನಾನು 20,000 ನ ಒಂದು ಸಿ ಮತ್ತೆ ಪಿ ನ ಒಂದು ಶಾರ್ಟ್ ಸೆಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಪ್ರೀಮಿಯಂ ನೀವು ಕಲೆಕ್ಟ್ ಮಾಡುವಂತ ಪ್ರೀಮಿಯಂ ನೋಡಬಹುದು, 611 ರೂಪಾಯಿ, 611,700 rupees ನ ಒಂದು ಪ್ರೀಮಿಯಂ ನ ಕಲೆಕ್ಟ್ ಮಾಡ್ತಾ ಇದ್ರೆ. ಬಟ್ ಇದು ಕಲೆಕ್ಟ್ ಮಾಡಿದ್ರೆ ನಿಮಗೆ ಅನ್ಲಿಮಿಟೆಡ್ ಲಾಸ್ ಇರುವಂತ ಒಂದು ಸಿಚುವೇಶನ್. ನಮ್ಗೆ ಗೊತ್ತಿಲ್ಲ ಯಾವಾಗ ಏನಾಗ್ಬೋದು ಅಂತಲ್ಲ. ಅದಕ್ಕೋಸ್ಕರ ಒಂದು 1000 ಪಾಯಿಂಟ್ಸ್ ಅಲ್ಲಿ ನಾನು ಒಂದು ಸ್ಪ್ರೆಡ್ ನ ತಗೊಂಡು ಅಲ್ಲೂ ಸಹ ನಾನು ಕವರ್ ಮಾಡ್ತಿರೋದ್ರಿಂದ, ನೀವು ಈ ಒಂದು ಪ್ರೀಮಿಯಂ ನ ಪೇ ಮಾಡೋದ್ರಿಂದ ನಿಮ್ಮ ಒಂದು ರಿಸ್ಕ್ ಮತ್ತೆ ಮತ್ತೆ ಏನಂತಾರೆ ಒಂದು ಪ್ರಾಫಿಟ್ ಎರಡು ಡಿಫೈನ್ ಆಗಿರೋದ್ರಿಂದ ನಿಮಗೆ ಮೋರ್ ಆರ್ ಲೆಸ್ ನನ್ನ ಒಂದು ಇದ್ರ ಪ್ರಕಾರ ಇದು ಡಿಸೆಂಬರ್ 23ಯ ಒಂದು ಏನಂತಾರೆ ಒಂದು ಆಪ್ಷನ್ ಲೀಪ್ಸ್ ಇರೋದ್ರಿಂದ, ಆಪ್ಷನ್ಸ್ ಅಂತ ಬರೋದು ಲೀಪ್ಸ್ ಇರೋದ್ರಿಂದ ನೀವು ಈ ಒಂದು ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಿದ್ರೆ ಈ ಒಂದು ಪ್ರಾಬಬಿಲಿಟಿ ಕಡಿಮೆ ಇದ್ರೂ ಸಹ ನಿಫ್ಟಿ ನನ್ನ ಒಂದು ಈ ತರ ಮೂವ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಒಂದು ಎಲೆಕ್ಷನ್ ಸಹ ಇರುವಂತ ಟೈಮಲ್ಲಿ ನನ್ನ ಒಂದು ಪ್ರಕಾರ ನಿಫ್ಟಿ ಮೋರ್ ಆರ್ ಲೆಸ್ ಒಂದು 19,800 ಇಂದ 20,000 ಅಷ್ಟರಲ್ಲಿ ಈ ಒಂದು ಇಯರ್ ಎಂಡ್ ಅಲ್ಲಿ ಎಕ್ಸ್ಪೈರೇಷನ್ ಆಗುತ್ತೆ ಅಂತ ಒಂದು
ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ 100% ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಈವನ್ ಇದು ಬ್ರೇಕ್ ಆದರೂ ಸಹ ಈ ಒಂದು ಲಾಸ್ ಏನಿದೆ 12,000 ಅದನ್ನು ಸಹ ನಾವು ರಿಕವರ್ ಮಾಡ್ಕೊಬೋದು. ಅದು ಅಡ್ಜಸ್ಟ್ಮೆಂಟ್ ಮುಖಾಂತರ ಅದು ಹೆಂಗ್ ಮಾಡಬೇಕು ಏನು ಕಲಿಬೇಕಂದ್ರೆ ಆಪ್ಷನ್ ಟ್ರೈನಿಂಗ್ ನ ಒಂದು ಪ್ಲಾನ್ ಮಾಡ್ಬೋದು ನೀವು. ಓಕೆ, ಸೊ ಅದರ ಪ್ರಾಫಿಟ್ ನೋಡ್ಬೋದು, ನಿಮಗೆ 37,000 ಪ್ರಾಫಿಟ್ ಬರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು? ಜಸ್ಟ್ 90,000. ಈ 90,000 ಮೇಲೂ ಸಹ ನೀವು ಸ್ವಲ್ಪ ರಿಟರ್ನ್ ಅರ್ನ್ ಮಾಡ್ಬೋದು. ಅದು ಒಂದು ಆಪ್ಷನ್ ಒಂದು ಕಂಪ್ಲೀಟ್ ಕೋರ್ಸ್ ಅಲ್ಲಿ ಇರುವಂತ ಟೈಮಲ್ಲಿ ನೀವು ಅದನ್ನ ಸಹ ಪ್ಲಾನ್ ಮಾಡ್ಕೊಬಹುದು. ನಿಮ್ಮ ಒಂದು ಅಕೌಂಟ್ ಅಲ್ಲಿ ಅಥವಾ ಒಂದು 20-30 ಸಾವಿರ ರೂಪಾಯಿ ನಿಮ್ಮ ಒಂದು ಸ್ವಿಂಗ್ಸ್ಗೋಸ್ಕರ ನೀವು ಇಟ್ಟರೆ, ಸ್ವಿಂಗ್ಸ್ MTM ಸ್ವಿಂಗ್ಸ್ಗೋಸ್ಕರ ಇಟ್ಟರೆ, ನೀವು ಆರಾಮಾಗಿ ಒಂದು ಸ್ಟ್ರಾಟಜಿಯಲ್ಲಿ 1:1 ಮಿನಿಮಮ್ 1 ಆರಾಮಾಗಿ ಮಾಡ್ಬೋದು ವಿತೌಟ್ ಎನಿ ಟೆನ್ಷನ್. ನೀವು ಈವನ್ ನೋಡ್ಬೋದು, ನಿಮ್ಮ ಒಂದು ಮಾರ್ಕೆಟ್ ಕಡಿಮೆ ಬಂದರೂ ಸಹ ಈ ಬ್ಲೂ ಲೈನ್ ನೋಡ್ಬೋದು, ನೀವು ಮೋರಲ್ಲೆಸ್ ನೀವು ಪ್ರಾಫಿಟ್ ಅಲ್ಲೇ ಇರ್ತೀರಾ ಅಥವಾ ಬ್ರೇಕ್ ಇವನ್ ಅಲ್ಲೇ ಇರ್ತೀರಾ. ಓಕೆ, ಇನ್ ಕೇಸ್ ಏನಾದ್ರು ಸ್ವಿಂಗ್ಸ್ ಮೂವ್ಮೆಂಟ್ ಆಯ್ತು ಅಂದ್ರೆ ಹತ್ರ 19,500 600 700 ಈ ರೀತಿ ಕ್ರಾಸ್ ಆಯ್ತು, ಅಲ್ಲೇನ ಸಸ್ಟೈನ್ ಆಯ್ತು ಅಂದ್ರೆ ಸ್ವಲ್ಪ ಒಂದು ಸ್ವಿಂಗ್ಸ್ ಲಾಸ್ ಮಾಡುವಂತ ಚಾನ್ಸಸ್ ಇದೆ ಅನ್ನೋದು ಬಿಟ್ರೆ, ನೀವು ಓವರ್ ಆಲ್ ಈ ಒಂದು ಲಾಂಗ್ ಟರ್ಮ್ ಲೀಪ್ಸ್ ಅಲ್ಲಿ ಅಥವಾ ಲೀಪ್ಸ್ ಅಲ್ಲಿ ನೀವು ಟ್ರೇಡ್ ಮಾಡಿದ್ರೆ ಆರಾಮಾಗಿ ಪ್ರಾಫಿಟ್ ಮಾಡೋದು ವಿತೌಟ್ ಟೆನ್ಷನ್. ಓಕೆ, ಇಷ್ಟು ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಹೇಳ್ತಾ ಇದೀನಿ. ಯಾವ ಸ್ಟ್ರಾಟಜಿ ಇದು ಹೆಂಗೆ ಏನಂತ ಕಮೆಂಟ್ ಮಾಡಿ. ಸೊ ಜೊತೆಗೆ ಬೇರೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಖಂಡಿತವಾಗಿ ಕಮೆಂಟ್ ಅಲ್ಲಿ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ದ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಕಲೀರಿ, ಬೇರೆಯವ್ರಿಗೂ ಕಲಿಸಿ ಅಂತ ಹೇಳ್ದ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.